ಹಸಿರು ತುಂಬಿ ಇವತ್ತು ಚನ್ನಪಟ್ಟಣ ತಾಲೂಕು CP ಯೋಗೇಶ್ವರರಿಂದ ಇವತ್ತು ಎಲ್ಲ ಹಸಿರು ತುಂಬಿ ಎಲೆಹೊಂಬು ಮುಸ್ಕುಂಜೋಳ ಎಲ್ಲ ಇವತ್ತು ದನ ಕರುಗಳು ಸಾಕಿ ಜನ ಬಹಳ ಅಭಿವೃದ್ಧಿ ಮಾಡಿ ಬೆಳೀತಾ ಇದ್ದಾರೆ. ವರ್ಷಕ್ಕೆ ಬರೀ 50,000 ಇವರು ಮನ್ನಾ ಮಾಡಿದ್ರು ಅಂತಾರೆ. 5 ಕೋಟಿ ಸಂಪಾದನೆ ಮಾಡಿರುವಂತ ಜನ ಚನ್ನಪಟ್ಟಣ ತಾಲೂಕಲ್ಲಿದೆ. ವ್ಯವಸಾಯ ಅಣೆಕಟ್ಟಿಂದ ಮಗೇನಹಳ್ಳಿ ಕೆರೆಗೆ ನೀರು ಬರ್ತದೆ ಅಂತ ಕನ್ಸಲ್ಲೂ ತಿಳಿದಿರ್ಲಿಲ್ಲ. ಆದ್ರೆ ಅಲ್ಲಿ ಬಂದು ಅಲ್ಲಿಂದ ತಿರ್ಗಾಕಿ ಜಂಪ್ ಮಿಷನ್ ಮಡಗಿ ಅಲ್ಲಿಂದ ಕಣವ ಕೆರೆಗೆ ಜಂಪ್ ಮಾಡಿಸಿ ಮಾಡಿರುವಂತರು CP ಯೋಗೇಶ್ವರರು. ಇನ್ಯಾರು 224 MLAಗಳಲ್ಲಿ ಯಾರಿಗೂ ಕೂಡ ಈ ರೀತಿ ನಾವು ನೀರು ತಗೊಂಡೋಗಿ ರೈತರು ಬದುಕಿಸ್ಬೇಕು ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. CP ಯೋಗೇಶ್ವರರು ಈ ಕೆಲಸ ಮಾಡಿರೋರು 224 MLAಗಳಲ್ಲಿ ಯಾರಿಗೂ ಗೊತ್ತಿರಲಿಲ್ಲ, ನಿಜವಾಗೂ ಗೊತ್ತಿರಲಿಲ್ಲ. 7 ವರ್ಷದಿಂದ ಇರಲಿಲ್ಲ, 6 ವರ್ಷದಿಂದ ಇದ್ದರು. ಇವರು ಕುಮಾರಸ್ವಾಮಿ ಅವರು ಎಲ್ಲಿದ್ರು, ಅವರು ಚನ್ನಪಟ್ಟಣದಿಂದ ಮೈಸೂರಿಂದ ಬೆಂಗಳೂರಿಗೆ ಅಂತ ಬಸ್ ಸ್ಟ್ಯಾಂಡ್ ಎಲ್ಲರೂ ಇದ್ರೆ ತೋರಿ ಅಂಬೇಡ್ಕರ್ ಭವನ, ಯೋಗೇಶ್ವರಪುರದಲ್ಲಿ, ಆಮೇಲೆ ಕೋರ್ಟು ಇವೆಲ್ಲ ಕಟ್ಟಿರೋರು ಯಾರ್ರಿ? ಅವ್ರು ಬಂದು ಪೂಜೆ ಮಾಡಿಸ್ಕೊಂಡವ್ರು ಅಷ್ಟೇ. ಇವ್ ತೋರ್ತಾರೆ, ಅಲ್ಲಿ ಆಡ್ತಾರೆ. ಮಂಡ್ಯಕ್ಕೆ ಹೋದ್ರು, ಮಂಡ್ಯದ ಇಲ್ಲೇ ಗೆದ್ದಿದ್ರು, ಇಲ್ಲೇ ಇರ್ಬೇಕಾಗಿತ್ತಲ್ಲ, ಅಲ್ಲಿಗೆ ಯಾಕೆ ಹೋದ್ರು? ಮನೆಗೆ ಮಗನ್ ನಿಲ್ಸ್ಕೊಳ್ಳೋ ಸಲುವಾಗಿ ಇವ್ರು ಅಲ್ಗೆ ಹೋದ್ರೆ, ಆದ್ರಿಂದ ಜನ ಈಗ ಬುದ್ಧಿ ಕಸವ್ರೆ. ಹೌದು, ಇದ್ರು ಯಾಕೆ ಹೊಡಿಲ್ಲ? ಅವ್ರ ಮಗನ ಮುಂದೆ ತರಬೇಕು ಅಂತ ಮಾಡಿದ್ರು ಅವರು. ಇಲ್ಲಿ ಕುಮಾರಸ್ವಾಮಿ ಕೆಲಸದ್ದು ಏನಂತ ಗೊತ್ತಾ? ಮುಖ್ಯಮಂತ್ರಿ ಹೇಳ್ತಾರೆ ಅಭಿವೃದ್ಧಿ ಮಾಡ್ತಾರೆ, ಚನ್ನಪಟ್ಟಣಕ್ಕೆ ಅಭಿವೃದ್ಧಿ ಮಾಡ್ತಾರೆ ಅಂತ. ಏನ್ ಅಭಿವೃದ್ಧಿ ಮಾಡಿದ್ರು? ಅವ್ರ ಮನೆಗೆ ಅಭಿವೃದ್ಧಿ ಮಾಡ್ಕೊಂಡ್ರೆ, ಅವ್ರ ಕುಟುಂಬಕ್ಕೆ ಅಭಿವೃದ್ಧಿ ಮಾಡಿದ್ರು. ಚನ್ನಪಟ್ಟಣ ಹಾಳು ಮಾಡ್ಬಿಟ್ರು. ಏನ್ ಮಾಡಿದ್ರು ಅವ್ರ ಕೆಲಸ? ಏನು ಮಾಡಿಲ್ಲ. ತಿರ್ಗಾ ಮತ್ತೆ ಗೆದ್ರು. ಈ ತಿರ್ಗಾ ಏನಾದ್ರು ಮಾಡ್ತಾರೆ ಅಂತ ತಿಳ್ಕೊಂತ ಇಲ್ಲಿ ಬಿಟ್ಟು ಗಾಳಿ ಮಂಡೆ ಕೊಡೋದ್ರು. ತಿರ್ಗಾ ಮಗನ್ ತಂದ್ರು ಇಲ್ಲಿಗೆ. ಏನ್ರಿ ಜನಗಳು ಇನ್ನೊಂದು ಕುರಿಗಳ ಇಲ್ಲಿ ಅವ್ರಿಗೆ ಹಾಕೋ ಗೆವಟ್ನ ಇಲ್ಲೇನು ಕೆಲಸ ಮಾಡ್ಬೇಕಾಗಿಲ್ಲ. 1 ವಾರ ಬಂದು ನಾವು ಕೆಲಸ ಮಾಡ್ಬಿಟ್ರೆ ಜನ ಎಲ್ಲ ಓಟ್ ಹಾಕ್ಬಿಡ್ತಾರೆ, ಕುರಿ ಒಳಗ್ತಾರ, ನಾವ್ ಗೆದ್ದು ಹೊಂಟೈತೀವಿ ಅಂತ ತಿಳ್ಕೊಂಡ್ರು. ಇಲ್ಲಿ ಯಾರು ಕುರಿ ಇಲ್ಲ. ಇಲ್ಲೇನಿದ್ರು ಆಸ್ತ ಹೋಗ್ಬೇಕು ಅವ್ರು ಅಷ್ಟೇ ಹೊರತು ಇಲ್ಲೆಲ್ಲೂ ಏನಾಯ್ತು? ನಾವು ಚನ್ನಪಟ್ಟಣ ಜನತೆಗೆ ಏನ್ ಹೇಳ್ತೀವಿ ಅಂದ್ರೆ ಕೃತಜ್ಞತೆ ಸಲ್ಲಿಸಬೇಕು. ಯಾಕಂದ್ರೆ ಈ ಸಾರಿ ನಮ್ಗೆ DK ಶಿವಕುಮಾರ್, ಸುರೇಶ್ ಅವರು, ಯೋಗೇಶ್ವರ್ ಅವರು, ನಮ್ಮ ಸಿದ್ದರಾಮಯ್ಯನವರು ಮುಸ್ಲಿಮ್ದೆ ನಮ್ಗೆ ಕೈ ಚೆನ್ನಾಗಿ ಹಿಡಿದಿದೆ. ಅವ್ರಿಗೆ ಸಪೋರ್ಟ್ ನಾವ್ ಇರ್ತೇವೆ. ಯೋಗೇಶ್ವರ್ ಎಲ್ಲಾರನ್ನು ಅನುಗುಣವಾಗಿ ನಡ್ಸ್ಕೊಂಡು ಸಿಮೆಂಟ್ ರಸ್ತೆ ಆಗ್ಬೇಕು, ಅಲ್ಲಿ ಒಂದು ಪಾರ್ಕ್ ಇಲ್ಲ, ಪಾರ್ಕ್ ಮಾಡ್ಬೇಕು. ನಮ್ಮ ಯೋಗೇಶ್ವರ ಅವರು ಪ್ರತಿಯೊಂದನೇ ಅಭಿವೃದ್ಧಿ ಕೆಲಸ ಮಾಡ್ತಾರೆ ಅಂತ ಅವ್ರ ಕೈ ಹಿಡಿದಿದ್ದೀವಿ. ಅವ್ರೆಲ್ಲಾ ಕೆಲಸಗಳು ಮಾಡ್ಕೊಡ್ತಾರೆ ನಮ್ಗೆ.